ಸ್ನೇಹಿತರೆ ನಮಸ್ಕಾರ. ಇವತ್ತು ಇಲ್ಲೊಂದು ಜೇನ್ ತೆಗಿಯಕ್ಕೆ ಅಂತ ಬಂದಿದ್ದೀವಿ. ಒಬ್ರು ಹೌಸಿಂಗ್ ಬೋರ್ಡ್ ಅಲ್ಲಿ ಶಿಕ್ಷಕರ ಮನೆ ಜೇನ್ ಎಲ್ಲಿ ಕಟ್ಟಿದೆ ಗೊತ್ತಾ? ಅವ್ರ ಮನೆಯ ಟಾಪ್ ಫ್ಲೋರ್ ಅಲ್ಲಿ ಡ್ರಮ್ ನಲ್ಲಿ ಜೇನ್ ಇದೆ. ಈ ಜೇನ್ ಬಂದು ವಿಶೇಷವಾಗಿ ತುಡುವೆ ಜೇನು. ಇದನ್ನ ನಾವೀಗ ರೆಸ್ಕ್ಯೂ ಮಾಡ್ತಾ ಇದ್ದೀವಿ. ಅಂದ್ರೆ ಯಾವ ಜೇನುಗಳನ್ನು ಕೂಡ ಸಾಯಬಾರದು ಅನ್ನೋದು ಉದ್ದೇಶ. ಅದನ್ನ ಸಂರಕ್ಷಣೆಯಾಗಿ ಇಲ್ಲ ಹಿಡಿದು ಸಾಕ್ಬೇಕು, ಇಲ್ಲ ಅಂತ ಅಂದ್ರೆ ಓಡಿಸ್ಬೇಕು. ಎರಡು ಕೆಲಸ ಮಾಡ್ತಾ ಇದ್ದೀವಿ. ಆ ಕೆಲಸನ ಇವತ್ತು ನಾನು ಮಾಡ್ತೀನಿ. ಸ್ನೇಹಿತರೆ, ಈಗ ತೆಗಿಯುವಂತ ಕೆಲಸ ಮಾಡ್ತಾ ಇದ್ದೀನಿ. ಮಾಮೂಲಿ ಸಿಂಪಲ್ ಆಗಿ ಜೇನುಗಳಿಗೆ ತೊಂದರೆ ಆಗ್ಬಾರ್ದು, ಅವಕ್ಕೂ ಕೂಡ ಘಾಸಿ ಆಗ್ಬಾರ್ದು ಅಂದ್ಬಿಟ್ಟು ಲೈಟ್ ಆಗಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಇದು ಜೇನು ಪೆಟ್ಟಿಗೆ. ಏನಪ್ಪ ಇದು ವಸಂತಣ್ಣ ಯಾವ್ದೋ ಬಕೆಟ್ಗೆ ಪಂಚ ಕಟ್ಬಿಟ್ಟು ಜೇನ್ ಪೆಟ್ಟಿಗೆ ಅಂತಾನೆ ಅಂತ. ಜೇನ್ ಪೆಟ್ಟಿಗೆಯಿಂದ ಜೇನನ್ನ ಹಸ್ತಾಂತರ ಮಾಡಬಹುದಾಗಿತ್ತು. ಜೇನ್ ಪೆಟ್ಟಿಗೆ ತಕ್ಷಣಕ್ಕೆ ಸಿಗದೇ ಇದ್ದ ಕಾರಣ ನಾವು ಈ ಬಕೆಟ್ ಅನ್ನ ಜೇನ್ ಪೆಟ್ಟಿಗೆ ತರ ಬಳಸ್ತಾ ಇದ್ದೀವಿ ಪ್ರಾಯೋಗಿಕವಾಗಿ. ಯಾಕೆಂದ್ರೆ ಜೇನ್ ಪೆಟ್ಟಿಗೆನ ಬಕೆಟ್ ಅಲ್ಲೇ ಸಾಕು ಅಂತ ಬಕೆಟ್ ಜೇನು, ಏನಲ್ಲಿ ಪೆಟ್ಟಿಗೆ ಜೇನಿತ್ತು, ಈಗ ಬಕೆಟ್ ಜೇನು ಹೊಸ ಪ್ರಯೋಗ. ಇದನ್ನ ನಮ್ಮ ತೋಟಕ್ಕೆ ಇಡಕ್ ಹೋಗ್ತಾ ಇದ್ವಿ. ಸ್ನೇಹಿತರೆ ನೋಡಿದ್ರಲ್ಲ, ಇದು ಬಕೆಟ್ ಜೇನು. ಬಕೆಟ್ ಜೇನ ನಮ್ಮ ಮನೆ ಮೇಲೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಅಲ್ಲೂ ನೀರ್ ಟ್ಯಾಂಕ್ ಹತ್ರನೇ ಇತ್ತಿದ್ದು, ಹಾಗಾಗಿ ಇಲ್ಲೂ ಕೂಡ ನೀರ್ ಟ್ಯಾಂಕ್ ಹತ್ರನೇ ಇಡ್ತೀನಿ. ಒಂದು ಹೊಸ ಪ್ರಯೋಗ ಮಾಡಿದ್ದೀವಿ. ಬಕೆಟು, ಈ ಬಕೆಟಲ್ಲಿ ಜೇನಿಡುವಂಥದ್ದು. ಈ ಬಟ್ಟೆ ತೆಗೆದು ಬಿಡ್ತೀನಿ, ಯಾಕೆ ಅಂತಂದರೆ ಗಾಳಿಗೆ ಬಟ್ಟೆ ಸ್ವಲ್ಪ ಡಿಸ್ಟರ್ಬ್ ಮಾಡ್ಬೋದು. ನೋಡಿದ್ರಲ್ಲ, ಜೇನು ಕೃಷಿನ ಈ ರೀತಿಯೂ ಮಾಡ್ಬೋದು. ಜೇನು ಪೆಟ್ಟಿಗೆಯಿಂದಲೇ ಜೇನು ಸಾಕೋದು ಬೇಕಾಗಲ್ಲ. ಯಾಕೆ ಅಂತಂದರೆ ಪೆಟ್ಟಿಗೆನಲ್ಲೇ ಏನು ಜೇನು ಬೆಳೆಯಲ್ಲ, ಅದಕ್ಕೂ ಯಾವುದಾದ್ರೂ ಒಂದು ಒಳ್ಳೆಯ ವಾತಾವರಣ ಬೇಕು ಅಷ್ಟೇ. ಹಾಗಾಗಿ ಆ ವಾತಾವರಣದಲ್ಲಿ ಜೇನಿದೆ. ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.